ನಾನೊಬ್ಬನೇ ರಾಜೀನಾಮೆ ಕೊಟ್ರೆ ಪ್ರಯೋಜನವಿಲ್ಲ, ನಮ್ಮದು ಗುಂಪಿದೆ, ಚರ್ಚಿಸಿ ನಾವು ಗುಂಪಾಗೆ ರಾಜೀನಾಮೆ ಕೊಡುತ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ನಾನೊಬ್ಬನೇ ರಾಜೀನಾಮೆ ಕೊಟ್ಟರೆ ಪ್ರಯೋಜನವಿಲ್ಲ, ನಮ್ಮದು ಗುಂಪಿದೆ, ಚರ್ಚಿಸಿ ನಾವು ಗುಂಪಾಗಿ ರಾಜೀನಾಮೆ ಕೊಡುತ್ತೇವೆ, ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡುತ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರಂತೆ ರಮೇಶ್ ಜಾರಕಿಹೊಳಿ. ಬೆಂಗಳೂರಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಾನೊಬ್ಬನೇ ರಾಜೀನಾಮೆ ಕೊಟ್ರೆ ಪ್ರಯೋಜನವಿಲ್ಲ, ನಮ್ಮದು ಒಂದು ದೊಡ್ಡ ಗುಂಪಿದೆ, ಚರ್ಚಿಸಿ ನಾವು ಗುಂಪಾಗೆ ರಾಜೀನಾಮೆ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ಸಿಹಿ ಸುದ್ದಿಯನ್ನ ಕೊಡುತ್ತೇವೆ ಅಂತಲೂ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿಯವರು. ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರಂತೆ ರಮೇಶ್ ಜಾರಕಿಹೊಳಿಯವರು. ಬೆಂಗಳೂರಿನಲ್ಲಿ ಹೊಸ ಬಾಂಬ್ ಒಂದನ್ನ ಈಗ ರಮೇಶ್ ಜಾರಕಿಹೊಳಿ ಸಿಡಿಸಿದ್ದಾರೆ. ಸೊ ಅವ್ರ ಜೊತೆ ಯಾರೆಲ್ಲ ಶಾಸಕರಿದ್ದಾರೋ ಅಥವಾ ಯಾರೆಲ್ಲ ನಾಯಕರು ಕೈ ಜೋಡಿಸಿದ್ದಾರೋ ಗೊತ್ತಿಲ್ಲ, ಆದ್ರೆ ಈ ಬಾಂಬ್ ನಿಜಕ್ಕೂ ಮೈತ್ರಿ ಸರ್ಕಾರ ನಿದ್ದೆಗೆಡಿಸಿದೆ. ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ, ಈಗ ಮನವೊಲಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬಾಂಬ್ ನಿಜಕ್ಕೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಕ್ಕೂ ಮೈತ್ರಿ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ. ಮುಂದೆ ಇದನ್ನ ಯಾವ ರೀತಿ ಪರಿಹಾರ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ನನ್ನ ಜೊತೆ ಒಂದು ಗುಂಪಿದೆ, ಚರ್ಚಿಸಿ ನಾವು ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತಾರೆ ಅಂದ್ರೆ ಇದು ಬಹುಶಃ ಸಾಕಷ್ಟು ಶಾಸಕರು ಕೂಡ ಸೇರಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಅವ್ರ ಹೇಳಿಕೆ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ನೋಡೋಣ, ಲೆಟ್ಸಿ ಮುಂದೆ ಯಾರೆಲ್ಲ ಆ ಗುಂಪಲ್ಲಿ ಇದ್ದಾರೆ ಅಂತ. ನೀವು ಯಾಕಂದ್ರೆ ನಾನು ಹೇಳಿದ ನಿಜ, 4 ದಿವಸ ಟೈಮ್ ತೊಗೊಂಡಿನಿ. ಆಮೇಲೆ ಎಲ್ಲ ಕೂಡಿದಾಗ ಒಂದು ನಿರ್ಣಯ ತೊಗೊಂಡು ಆ ಪ್ರಕಾರ ನಮ್ಮ, ಯಾಕಂದರೆ ಇದು ಒಂದು ಗ್ರೂಪ್ ಡಿಸಿಷನ್, ಒಬ್ಬ ಏಕಾಂಗಿ ಡಿಸಿಷನ್ ಅಲ್ಲ. ಅದಕ್ಕೆ ನಾ ಅದನ್ನು ಎಲ್ಲರೂ ಕೇಳಿದಂಗೆ ಕೇಳಬೇಕು. ಎಲ್ಲ ಕೂಡಿ ಇವತ್ತು ನಾಳೆ ಕೂಡ್ತೀವಿ, ಅವ್ರು ಏನಂತ ನಿರ್ಣಯ ತಗೋತೀವಿ. ಆದರೆ ಮೇ 23 ಆದಮೇಲೆ ನಾ ಏನು ಹೇಳಂಗಿಲ್ಲ, ಅದನ್ನ ಹೇಳ್ಬಾರ್ದು, ಅದು ಹೇಳ್ಬಾರ್ದು. ನಾವು ನೋಡಿ ನಾವು ಇವತ್ತು ಬಂದಿದ್ದೇನೆ, ನಾ ಡೇ ಒಳ್ದನ ಏನು ಫಾರ್ಮ್ ಅದನ್ನೇ ನಮ್ಮ ಹಿತೈಷಿಗಳು ನಮ್ಮ ಹಿಂದಿನ ಶಾಸಕರು ಅವ್ರು ಹೇಳಿ ಕೇಳ್ಬೇಕು. ಒಬ್ಬ ಡಿಸಿಷನ್ ತೊಗೊಬಾರ್ದಲ್ಲ ನಾ, ಯಾಕಂದ್ರೆ ಒಬ್ಬ ಕೊಟ್ಟು ಏನು ಅರ್ಥ ಇಲ್ಲ. ನೀವು ಯಾಕಂದ್ರೆ ನಾನು ಹೇಳಿದ ನಿಜ, 4 ದಿವಸ ಟೈಮ್ ತೊಗೊಂಡಿನಿ. ಆಮೇಲೆ ಎಲ್ಲ ಕೂಡಿದಾಗ ಒಂದು ನಿರ್ಣಯ ತೊಗೊಂಡು ಆ ಪ್ರಕಾರ ನಮ್ಮ, ಯಾಕಂದರೆ ಇದು ಒಂದು ಗ್ರೂಪ್ ಡಿಸಿಷನ್, ಒಬ್ಬ ಏಕಾಂಗಿ ಡಿಸಿಷನ್ ಅಲ್ಲ. ಅದಕ್ಕೆ ನಾ ಅದನ್ನು ಎಲ್ಲರೂ ಕೇಳಿದಂಗೆ ಕೇಳಬೇಕು.